ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಮನೆ ಕೆಲಸದಲ್ಲಿ ಅಂದ್ಕೊಳೋದೇ ಒಂದು, ಆಗೋದೇ ಒಂದು. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಂತೂ ಇನ್ನೇನು ಕೆಲಸ ಫೈನಲ್ ಆಗ್ತಾ ಆಗ್ತಾ ತಲೆಯಲ್ಲಂತೂ ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಎಷ್ಟು ಕನ್ಫ್ಯೂಷನ್ಸ್ ಇದೆ ಅಂದರೆ ಋತ್ವಿಕ್ ಕರೆದಂಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ ಗೈಸ್. ಸೊ ನಾವು ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇನ್ನು ಕೆಲವ್ರು ಬರ್ತಾರೆ, ಅವರೇನೋ ಸಜೆಷನ್ ಕೊಡ್ತಾರೆ. ಸೊ ಇದನ್ನು ಮಾಡಿಸೋ ಅಷ್ಟರಲ್ಲಿ ಅವರೇನೋ ಸಜೆಷನ್ ಮಾಡಿಬಿಡ್ತಾರೆ. ನಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನು ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಬಟ್ ಆದರೂ ತಲೆಯಲ್ಲಿ ಹುಳ ಬಿಟ್ಕೊಳಂಗೆ ಆಗ್ಬಿಡುತ್ತೆ ಗೈಸ್. ಸೊ ಇನ್ನು ಟೈಮ್ ಬಂದು ಇವತ್ತು 9:30 9:45 ಆಗಿದೆ. ಮನೆ ಹತ್ರ ಕೂಡ ಹೋಗಬೇಕು. ಇನ್ನು ಅಂಗಡಿ ತೆಗ್ದಿಲ್ಲ ಇವತ್ತು. ಯಾಕೆಂತ ಹೇಳಿದ್ರೆ ಸೊ ಪ್ಲಾಸ್ಟಿಂಗ್ ಮಾಡ್ತಿರೋರು, ಟೈಲ್ಸ್ ಹಾಕ್ತಿರೋರಿಗೆ ಫ್ರಂಟ್ಗೆ ಸೊ ಈ ಥರ ವಾಲ್ಗೆ ನಾನು 3 ಥೀಮ್ ಇಟ್ಕೊಂಡಿದ್ದೀನಿ. ಫಸ್ಟ್ ಬಂದು ಗಣೇಶ ಇಟ್ಕೊಂಡಿದ್ದೀನಿ, ಯಾಕೆಂತ ಹೇಳಿದ್ರೆ ಯಾರ ದೃಷ್ಟಿನೂ ಬೀಳ್ದಂಗಿರಲಿ ಅಂತ. ಸೆಕೆಂಡ್ ಫ್ಲೋರಿಗೆ ಬುದ್ಧ ಹಾಕಿದ್ದೀನಿ, ಯಾವಾಗಲೂ ಶಾಂತಿ ಇರಲಿ ಅಂತ. ಥರ್ಡ್ ಅಂದರೆ ನಾನಿರೋ ಮನೆಗೆ ಸೊ ಕುದುರೆ ಹಾಕಿಸ್ತಾ ಇದ್ದೀನಿ. ಒಂದೊಂದು ಥೀಮು ಒಂದೊಂದು ಕಾನ್ಸೆಪ್ಟಲ್ಲಿ ಹಾಕಿಸ್ಕೊತಾ ಇದ್ದೀನಿ. ಇವತ್ತು ಅದು ಆ್ಯಕ್ಚುಲಿ ತರಕ್ಕೆ ಹೋಗಬೇಕು. ಲಾಸ್ಟ್ ಟೈಮು ಗಣೇಶ ತಂದಿದ್ವಿ, ಈಗ ಅವರು ಸೆಕೆಂಡ್ ಫ್ಲೋರ್ ಮಾಡ್ತಾಯಿದ್ದಾರೆ. ಸೊ ಬುದ್ಧ ತಂದಿರಲಿಲ್ಲ, ಇನ್ನೂ ಟೈಮ್ ಆಗಿದೆ. ಹಾಗೆ ತಗೊಂಡು ಮತ್ತು ಸ್ವಲ್ಪ ಪ್ಲಂಬಿಂಗ್ ಐಟಮ್ಸ್ ಅವರು ಕೂಡ ನಾಳೆ ಬರ್ತಾರೆ. ಸೊ ಇಂಡಿಯನ್ ಟಾಯ್ಲೆಟ್ಸ್ ಹಾಕೋದ, ವೆಸ್ಟರ್ನ್ ಟಾಯ್ಲೆಟ್ಸ್ ಹಾಕೋದ ಅನ್ನೋದು ಕೂಡ ಸ್ವಲ್ಪ ತಲೆಯಲ್ಲಿ ಕನ್ಫ್ಯೂಷನ್ಸ್ ಇದೆ. ಅದನ್ನು ನೋಡ್ಕೊಂಡು ಈಗ ಮನೆ ಹತ್ರ ಹೋಗಬೇಕು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಮನೆ ಹತ್ರ ನೈಟೆಲ್ಲ ಪಾಪ ವೆಲ್ಡಿಂಗ್ ಕೆಲಸದವರು ಮಾಡಿದ್ದಾರೆ. ಸೊ ಅವ್ರದ್ದು ಯಾವ ಥರ ಕೆಲಸ ಮಾಡಿದ್ದಾರೆ ಅಂದರೆ ಬೇರೆ ಕೆಲಸ ಇವತ್ತಿದೆ ಅಂತ ಹೇಳಿ ಸೊ ನೈಟ್ 12:30ವರೆಗೂ ಮಾಡಿದ್ದಾರೆ. ಪಾಪ ಅವರು ಇನ್ನೂ ಸಿಕ್ಕಿಲ್ಲ. ಅವ್ರ ಮನೆ ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇಷ್ಟೊತ್ತು ಕೆಲಸನೇ ಆಯಿತು ಮನೇಲಿ. ಸೊ ಅವ್ರು ಹೆಂಗೆ ಮಾಡಿದ್ದಾರೆ ನೋಡಿಕೊಂಡು ಮತ್ತು ಟೈಲ್ಸ್ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಟೈಮು ಆಗೋಗಿದೆ, ಇನ್ನು ತಿಂಡಿ ಕೂಡ ಮಾಡಿಲ್ಲ. ಫಸ್ಟು ಕೆಲಸ ಆದರೆ ಸಾಕು ಅನಿಸ್ಬಿಟ್ಟಿದೆ, ಹೋಗಿ ನೋಡ್ಕೊಂಬರ್ತೀನಿ. ಮನೆ ಕೆಲಸ ಅಂತೂ ಈಗ ನಡೀತಾ ಇದೆ. ಆ್ಯಕ್ಚುಲಿ ಇವಾಗ ಈಗಷ್ಟೇ ಮನೆ ಹತ್ರ ಕೂಡ ಬಂದಿದ್ದೀನಿ. ಸೊ ಗ್ರಿಲ್ಲಿಂಗ್ ಹಾಕೋದು ತೋರಿಸೋಣ ನಿಮ್ಮ ಜೊತೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಸೊ ನಾನು ಇಲ್ಲಿ ಫ್ರಂಟಿಗೆ ಡೋರ್ ಹತ್ರ ಅದು ಆ್ಯಕ್ಚುಲಿ ಸೊ ಡೋರ್ ಹತ್ರ ಅದು ಆ ಥರ ಸ್ಪೇಸ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳಕು ಬರಲಿ ಅಂತ. ಇನ್ನು ಇಲ್ಲಿ ಈ ಕಡೆ ನೋಡಿ, ಈ ಸೈಡ್ ತೋರಿಸ್ತೀನಿ. ಸೊ ಇದೊಂದು ಫ್ಲೋರ್ ಈಗ ಸ್ಟಾಪ್ ಆಗಬೇಕು ಅಂದ್ಕೊಂಡಿದ್ದೀನಿ. ಇದೊಂದು ಫ್ಲೋರಲ್ಲಿ ಇವಾಗ ವೆಟ್ರಿಫೈಡ್ ಹಾಕೋಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲೆಲ್ಲ ಕಲಸಿ ಇಟ್ಕೊಂಡಿದ್ದಾರೆ. ಇದು ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡಿಸ್ತೀನಿ. ಆ್ಯಕ್ಚುಲಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಫ್ರಂಟ್ ಡಿಸೈನ್ಗೆ ಸೊ ಬುದ್ಧ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಈಗ ಇನ್ನೇನು ಅದನ್ನು ಕೂಡ ತರಕ್ಕೆ ಹೋಗಬೇಕು. ಅದು ತೊಗೊಂಡು ಬಂದಮೇಲೆ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನೇನಿದ್ರು ಸೊ ಟಿ ವಿ ಸ್ಟ್ಯಾಂಡ್ ಮಾಡಿಸೋದಿದೆ, ಮತ್ತು ಪ್ಲಂಬಿಂಗ್ ಕೆಲಸ, ಮತ್ತು ಕಿಚನಿಗೆ ಕೂಡ ಸ್ವಲ್ಪ ಸಿಂಕ್ ಎಲ್ಲ ಇರಿಸ್ಬೇಕು. ಇದೊಂದು ಪೆಂಡಿಂಗ್ ಇದೆ. ಆ್ಯಕ್ಚುಲಿ ಗ್ರಾನೈಟ್ ಎಲ್ಲ ಆಗಿದೆ. ಇದೇನಿದ್ರು ಫ್ರಂಟ್ ಡಿಸೈನ್ ಮಾಡಿಸೋದಕ್ಕೆ ತಗೊಂಬರಕ್ಕೆ ಹೋಗಬೇಕು, ಟೈಮ್ ಆಗಿದೆ. ಅವ್ರು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರು ಮಾಡೋ ಅಷ್ಟರಲ್ಲಿ ನಾವು ತೊಗೊಂಡು ಬರಬೇಕು. ಯಾವ್ದು ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಹೋಗಿ ಬನ್ನಿ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಪಾಪ ಅವರು ನಿನ್ನೆ ನೈಟ್ ಎಲ್ಲ ಮಾಡಿದ್ದಾರೆ. ಇನ್ನು ಮೇಲ್ಗಡೆನೂ ತೋರಿಸ್ತೀನಿ ನೋಡಿ. ಇಲ್ಲೂ ಅಷ್ಟೇ ಮೇಲ್ ಫ್ಲೋರೂ ಇದೇ ಥರ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಇಲ್ಲೆಲ್ಲ ಇವತ್ತು ಫ್ರಂಟ್ ಡೋರು ಆ್ಯಕ್ಚುಲಿ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಇನ್ನು ಗ್ರಿಲ್ಲಿಂಗ್ ಎಲ್ಲ ನೋಡಿ ತೋರಿಸ್ತೀನಿ. ಇನ್ನು ಗ್ರಿಲ್ಲಿಂಗ್ ಅಂತೂ ಮುಗ್ದಿದೆ ನೋಡಿ. ಇದೊಂದು ಟಾಪು ಫೈನಲ್ ಫ್ಲೋರು, ಇಲ್ಲ ಆಗಿಲ್ಲ. ಇಲ್ಲಿಂದ ಇನ್ನು 3 ಫ್ಲೋರು ಕೂಡ ಫುಲ್ಲು ಕಂಪ್ಲೀಟ್ ಮಾಡಿದ್ದಾರೆ. ನೈಟ್ ಎಲ್ಲ ಮಾಡಿದ್ದಾರೆ ಪಾಪ ಅವರು, ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನು ಇದು ಕೆಳಗಡೆ ಫ್ಲೋರ್ ನೋಡಿ, ಇಲ್ಲೂ ಕೂಡ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರಲ್ಲಿ ಇವಾಗ ಫ್ರಂಟ್ ಡಿಸೈನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಗ್ರಾನೈಟ್ ಹಾಕೋರು. ಇನ್ನೂ ತೋರಿಸ್ತೀನಿ ನೋಡಿ. ಇವತ್ತು ಈಗೇನು ಅವ್ರು ನಿಂತಿದ್ದಾರೆ ಇದೇ ಸ್ಪೇಸಲ್ಲಿ ಆ್ಯಕ್ಚುಲಿ ಮಾಡೋದು. ಇನ್ನು ಒಳಗಡೆ ಅಂತೂ ಫುಲ್ ಕಂಪ್ಲೀಟ್ ಆಗಿದೆ, ಎಲ್ಲ ಹಾಕಿ ಇದನ್ನು ಕೂಡ ಮುಗಿಸಿದ್ದಾರೆ. ಸೇಮ್ ಇದೇ ಥರನೂ 3 ಫ್ಲೋರ್ ಇದೇ ಥರ ಕಂಟಿನ್ಯೂ ನೋಡಿದ್ರಲ್ಲ ಗಾಯ್ಸ್. ಮನೆ ಹತ್ರ ಹೋಗಿ ಬಂದೆ. ಚೆನ್ನಾಗಿ ಮಾಡಿದ್ದಾನೆ ವೆಲ್ಡಿಂಗ್ ಅವರು, ಅಂದ್ಕೊಂಡಿದ್ದಕ್ಕಿಂತ ಪಾಪ ಚೆನ್ನಾಗಿ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಟರ್ನಿಂಗಲ್ಲಿ ಸ್ವಲ್ಪ ವ್ಯೂಸ್ ಕೊಟ್ಟಿರಲಿಲ್ಲ ಅಂತ ಹೇಳಿದರೆ, ಅದು ಬೆಂಡಿಂಗ್ ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಸೊ ಅದನ್ನು ಕೊಡೋಕ್ಕೆ ಹೇಳ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಪಾಪ ನೈಟೆಲ್ಲ ಮಾಡಿದ್ದಾರೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ನಿಮಗೆ ತೋರಿಸಿದ್ದೀನಿ ಪ್ಯಾಸೇಜಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ನನಗೂ ಇಷ್ಟ ಆಯಿತು, ಚೆನ್ನಾಗೇನೋ ಮಾಡಿದ್ದಾರೆ.
ಈಗ ನೋಡಿ ಟೈಲ್ಸ್ ಅವರು ಮಾಡ್ತಿದ್ದಾರೆ. ಟೈಮ್ ಆಗಿದೆ. ಲೋಕಿ ಆ್ಯಕ್ಚುಲಿ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ, ಕಾರ ಅಥವಾ ಗಾಡಿನ ಅಂತ. ಸೊ ಮೇ ಬಿ ಬೊಲೊರೋ ಗಾಡಿ ತೊಗೊಂಬರಕ್ಕೆ ಹೇಳಿದ್ದೀನಿ, ಯಾಕಂತ ಹೇಳಿದ್ರೆ ಕಾರಲ್ಲೆಲ್ಲ ಐಟಮ್ಸ್ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಗಾಡೀಲಾದರೆ ಎಲ್ಲ ಇಟ್ಕೊಂಡು ಬರ್ಬೋದು ಅಂತ. ಸೊ ಬನ್ನಿ ಯಾವ ತಂದೆ, ಯಾವ ಕಲರ್ ತಂದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬುದ್ಧ ಅಂತೂ ನನಗೆ ಇಷ್ಟ ಆಗಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬೇರೆ ಕಲರಲ್ಲಿ ಇದ್ದಿದ್ದು ಬುದ್ಧ. ಸೊ ನಾನು ಮಾಡಿಸ್ಕೊಂಡಿದ್ದೀನಿ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಸೊ ನೋಡಿದ್ರಲ್ಲ, ಇದೇ ಆ್ಯಕ್ಚುಲಿ ನಾನು ಫಸ್ಟ್ ಫ್ಲೋರಿಗೆ ಬುದ್ಧನ ಸೆಲೆಕ್ಟ್ ಮಾಡಿದ್ದೀನಿ. ಗ್ರೌಂಡ್ ಫ್ಲೋರಿಗೆ ಬಂದರು ಗಣೇಶನ ಸೆಲೆಕ್ಟ್ ಮಾಡಿರೋದು. ಗಣೇಶಂದು ಆ್ಯಕ್ಚುಲಿ ನಾನು ಈ ಹಿಂದೆನೇ ತೋರಿಸಿದ್ದೀನಿ, ತಗೊಂಡು ಹೋಗಿರೋದು. ಇನ್ನು ಇದು ನಾನಿರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಸೆಕೆಂಡ್ ಫ್ಲೋರ್ಗೆ ನಾನು ಸ್ವಲ್ಪ 2x4 ತೊಗೊಳೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಸೆಲೆಕ್ಟ್ ಮಾಡಿರೋದು ನಮ್ಮ ಮನೆಗೆ ಬಂದು ಹಾರ್ಸು. ಸೊ ಇದು ಈ ಕಲರಲ್ಲಿದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ಕಲರು ಮತ್ತು ಬ್ಲೂ ಕಲರ್ ಇತ್ತು. ಸೊ ನನಗೆ ಬ್ಲೂ ಕಲರ್ ಇಷ್ಟ ಆಯಿತು, ಹಾಗಾಗಿ ನಾನು ಬ್ಲೂ ಕಲರೇ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ನನಗೆ ಯಾವುದೇ ಬೇಕು ಅಂತ ಹೇಳಿ ಅವ್ರಿಗೆ ತೋರಿಸಿದ್ದೆ. ಫಸ್ಟ್ ಒನ್ನಲ್ಲಿ ಮುಂದೆ ಇದ್ದಿದ್ದು ಆ್ಯಕ್ಚುಲಿ ಸ್ವಲ್ಪ ಟೈಲ್ಸ್ ಅದು ಡ್ಯಾಮೇಜ್ ಆಗಿತ್ತು, ಹಾಗಾಗಿ ನನಗೆ ಅದು ಬೇಡ ಅಂಥೇಳಿ ಹಿಂದೆ ಇರೋದನ್ನು ಕೊಡಿ ಅಂತ ಹೇಳಿದೆ ಅವ್ರಿಗೆ. ಸೊ ಅವ್ರು ನನಗೆ ಅದನ್ನೇ ತಕ್ಕೊಡ್ತಾಯಿದ್ರು. ಸೊ ಒಂಚೂರು ಹೊಡೆದೋಗಿರೋದು ತೊಗೊಂಡ್ರು, ಮತ್ತೆ ಹೊಡೆದೋಗುತ್ತೆ ನಾವು ತಗೊಂಡು ಹೋಗೋಷ್ಟರಲ್ಲಿ ಅಂತ ಹೇಳಿ. ಇನ್ನು ನಾನು ಎಲ್ಲ ಅವ್ರಿಗೆ ಹೇಳಿದೆ, ಅವರೆಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ರು. ಸೊ ಸಿಂಗಲ್ ಟೈಲ್ ಅಲ್ವಾ ಅದು, ಸೊ ಹೊಡೆದೋಗುತ್ತೆ ಅಂಥೇಳಿ ನೀಟಾಗಿ ರ್ಯಾಪ್ ಮಾಡಿ ಕೊಡೋಣ ಅಂಥೇಳಿ ಅವ್ರು ಇರ್ತಾಯಿದ್ರು. ಆ್ಯಕ್ಚುಲಿ ಜಾಸ್ತಿ ಇದ್ದರೆ ಅದೇನೂ ಒಡೆದೋಗಲ್ಲ, ಸಪೋರ್ಟ್ ಇರುತ್ತೆ, ಅವ್ರು ಪ್ಯಾಕ್ ಮಾಡಿರ್ತಾರಲ್ಲ. ಸೊ ಒಂದೊಂದೇ ಆಗಿರೋದ್ರಿಂದ ಒಡೆದೋಗುತ್ತೆ ಅಂಥೇಳಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ರು. ನಾವಿವತ್ತು ಹೋಗಿದ್ದು ಆ್ಯಕ್ಚುಲಿ ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು. ನಾನು ಆಗಲೇ ಹೇಳ್ದಂಗೆ ಇಂಡಿಯನ್ ಟಾಯ್ಲೆಟ್ಸ್ ಎಲ್ಲ ತರಬೇಕಾಗಿತ್ತು. ಅದೆಲ್ಲ ತೊಗೊಂಡು ಬರೋದಕ್ಕೆ ಕಾರಲ್ಲಿ ಆಗಲ್ಲ ಅಂಥೇಳಿ ಲೋಕಿ ಮರಿ ವ್ಯಾಪಾರಕ್ಕೆ ತೊಗೊಂಡೋಗ್ತಾರಲ್ಲ ಗಾಡಿ, ಅದೇ ಗಾಡಿನ ತೊಗೊಂಬಂದು ಪ್ಯಾಕ್ ಮಾಡಿಸ್ತಾಯಿದ್ರು ಲೋಕಿ. ಸೊ ಲೋಕಿ ಆ್ಯಕ್ಚುಲಿ ನೋಡ್ಕೊತಾ ಇದ್ದ, ಏನಾದರೂ ಹೊಡೆದಾಕ್ಬಿಡ್ತಾರಾ, ಡ್ಯಾಮೇಜ್ ಮಾಡ್ತಾರಾ ಏನೋ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರೂ ಕೂಡ ಸಾಲದು, ನಮ್ಮ ಮಿಸ್ಟೇಕು ಆಗುತ್ತೆ, ಅವ್ರ ಮಿಸ್ಟೇಕು ಆಗುತ್ತೆ. ಇನ್ನು ಅವ್ರು ಪ್ಯಾಕ್ ಮಾಡ್ತಾಯಿದ್ರೆ ನನ್ನ ಮಗನ ತುಂಟಾಟ ನೋಡಿದ್ರಲ್ಲ ಗೈಸ್, ನೋಡಿಲಿ ಇವ್ನು ಯಾವ ಥರ ಆಗ್ತೀನಿ ಅಂತ. ಏನೋ ಹಾಂ, ಪಪ್ಪ ಎಲ್ಲಿದ್ದಾರೆ? ಇಲ್ಲಿ ನೋಡು, ಪಪ್ಪನ ಹತ್ರ ಹೋಯ್ತೀಯಾ? ಈಗಂತೂ ತುಂಬ ತುಂಟ. ಈಗ ಆಲ್ರೆಡಿ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಾವು ಹೊರಟು ಅಲ್ಲೂ ಕೆಲಸ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರಿಗೂ ಕೂಡ ತೊಗೊಂಡೋಗಿ ಕೊಡಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಗೈಸ್. ಇನ್ನು ಫೈನಲಿ ಎಲ್ಲ ಪ್ಯಾಕ್ ಮಾಡಿ ನಮಗೆ ಏನೇನು ಬೇಕಾಗಿತ್ತು ಅದೆಲ್ಲ ತೊಗೊಂಡಾದ್ಮೇಲೆ ಸೊ ಅವರು ಗಾಡಿಗೆ ಇಡ್ತಾಯಿದ್ದಾರೆ, ನೀವು ನೋಡ್ತಿರ್ಬೋದು. ಇನ್ನು ನಾನು ಮನೆಗೆ ಬರೋಷ್ಟರಲ್ಲಿ ಪಾಪ ಅವ್ರಿಗೆ ಕರೆಂಟೇ ಹೋಗಿತ್ತು. ಈ ಥರ ಫ್ಲೋರ್ ಆಗುತ್ತೆ ನಮ್ಮದು ಕಾಂಬಿನೇಷನಲ್ಲಿ. ನೆಕ್ಸ್ಟ್ ನಾನು ಅದು ಹಾಕಿದ್ಮೇಲೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಈಗಷ್ಟೇ ಮನೆಗೆ ಕೂಡ ಬಂದ್ವಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಸೊ ನಾನು ಬರೋಷ್ಟರಲ್ಲಿ ಯಾರಪ್ಪ, ಯಾರು ಪಾಪುನ ಎಬ್ಬರಿಸು, ಪಾಪುನ ಬೀಳ್ಸಿದ್ಯಾ, ಎಬ್ಬರಿಸು ಪಾಪುನ, ಪಾಪುನ ತಗೋಬ ಪಾಪುನ. ಸೊ ನಮ್ಮ ಬರೋಷ್ಟರಲ್ಲಿ ಆ್ಯಕ್ಚುಲಿ ವ್ಯಾನ್ ಬಂದುಬಿಟ್ಟಿತ್ತು. ರಿತಿಕ್ಷಾ ಆ್ಯಕ್ಚುಲಿ ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ. ಸೊ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಕೋಪನಾ ರಿತಿಕ್ಷಾ? ಕಳ್ಳಿ ಕಳ್ಳಿ ಕಳ್ಳಿ. ಇನ್ನು ಋತ್ವಿಕ್ನು ಕೂಡ ಈಗ ಊಟ ಮಾಡಿಸ್ಬೇಕು ಅವನು. ಆ್ಯಕ್ಚುಲಿ ಇವತ್ತು ಅವ್ನಿಗೊಂದು ಸ್ವಲ್ಪ ಸ್ಯಾಟರ್ಡೆ ಬಂತು ಅಂದರೆ ಸಾಕು, ಅವ್ರ ಅಕ್ಕನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಅಂತ ಅವನಿಗೇನೋ ಒಂಥರ ಖುಷಿ. ಇನ್ನು ನೋಡಿ ಅವನು ಗೊಂಬೆ ಜೊತೆ ಹೆಂಗೆ ಆಟ ಆಡ್ತಿದ್ದಾನೆ ಅಂತ ಕರಿತಾ ಇದ್ದಾನೆ ನೋಡಿ. ಯಾರು ಪಾಪು? ಪಾಪು. ಸೊ ಸ್ಯಾಟರ್ಡೆ ಸಂಡೇ ಅಂತೂ ನನ್ನ ರೋಟೀನ್ಸ್ ಫುಲ್ಲು ಮಕ್ಳಿಗೋಸ್ಕರನೇ ಇರುತ್ತೆ. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ ಗೈಸ್. ಇವತ್ತು ಆ್ಯಕ್ಚುಲಿ ಇಂಡಿಯನ್ ಟಾಯ್ಲೆಟ್ ಒಂದು 4 ತೊಗೊಂಡು, ಮತ್ತು ನಾನು ಆಗಲೇ ಹೇಳ್ದಂಗೆ ಬುದ್ಧಂದು ಮತ್ತು ಹಾರ್ಸ್ದು ತಂದಿರಲಿಲ್ಲ, ಅದು ತೊಗೊಂಡು ಈಗ ಬಂದೆ. ಫ್ರಂಟ್ ಡಿಸೈನ್ ಮಾಡೋಣ ಅಂತ ಹೇಳಿ ಪಾಪ ಅವರು ಮಾಡ್ತಾಯಿದ್ರು. ಕರೆಂಟ್ ಹೋಗಿಬಿಟ್ಟಿದೆ. ಸೊ ಕರೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಗೈಸ್. ಕರೆಂಟ್ ಬಂದಮೇಲೆ ನಾಳೆ ವ್ಲಾಗಲ್ಲಿ ನಾನು ಅದನ್ನು ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಹೆಂಗೆ ಕಾಣಿಸ್ತಿದೆ ಏನು ಅಂತ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿಗೆ ಇಲ್ಲಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಅಲ್ಲಿ ಬಾಯ್ ಮಾಡೋರಿಗೆ ಬಾಯ್, ಲೈನ್ ಕಿಸ್ ಕೊಡು, ಬಾಯ್ ಏನು ಮೂತಿ ಹೆಂಗಿರುತ್ತೆ ಕಣ್ಣು ನೋಡಿದ್ಬಿಡು ಎಲ್ರಿಗೂ. ಈ ಥರ ನೋಡ್ತಿದ್ರೆ ನಮಗಂತೂ ಮನೆ ಕಟ್ಟೋ ರಿಸ್ಕೆ ಗೊತ್ತಾಗಲ್ಲ. ಮಕ್ಳ ಮುಂದೆ ಟೈಮ್ ಪಾಸ್ ಆಗ್ತಾ ಇರುತ್ತೆ.
ಸೊ ಎಷ್ಟೇ ಕಷ್ಟ ಇದ್ರೂ ಮಕ್ಕಳು ನೋಡಿಕೊಂಡು ಮರೆತೇ ಹೋಗ್ಬಿಟ್ಟಿರ್ತೀವಿ ಗೈಸ್. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್. ಸೊ ಬಾಯ್ ಗಾಯ್ಸ್, ಟೇಕ್ ಕೇರ್.